ಆ ಒಂದು ವರದಿಯಿಂದ ಅಡಿಕೆ ಬೆಳೆಗಾರರಲ್ಲಿ ಭವಿಷ್ಯತ್ತಿನ ಕುರಿತು ದೊಡ್ಡ ಪ್ರಶ್ನಾರ್ಥಕವೇ ಎದ್ದಿತ್ತು. ಅಷ್ಟಕ್ಕೂ ಆ ಒಂದು ವರದಿ ಯಾವುದು? ಕಾಗೇರಿ ಆ ಕುರಿತು ಹೇಳಿದ್ದಾದ್ರೂ ಏನು? ಈ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವಂಬರ ಟಿವಿ. ನಾನು ಭವ್ಯ ಅಭಿಷೇಕ್. ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಅಂಗಸಂಸ್ಥೆಯೊಂದು ಅಡಿಕೆ ಕ್ಯಾನ್ಸರ್ ಕಾರಕ, ಅಡಿಕೆ ಬಳಕೆಯನ್ನು ಒಂದು ವೇಳೆ ನಿಯಂತ್ರಿಸಿದ್ದೇ ಆದಲ್ಲಿ ವಿಶ್ವದಲ್ಲಿ ಕ್ಯಾನ್ಸರ್ ಬಳಕೆಯನ್ನು ತಡೆಗಟ್ಟಬಹುದು ಎಂಬ ವರದಿಯನ್ನು ನೀಡಿತ್ತು. ಆ ಒಂದು ವರದಿಯಿಂದ ರೈತರಲ್ಲಿ ಭವಿಷ್ಯತ್ತಿನ ಕುರಿತು ಆತಂಕ ಎಡೆ ಮಾಡಿತ್ತು. ಅಡಿಕೆ ಬಳಕೆಯನ್ನೇ ನಿಯಂತ್ರಿಸಿದರೆ ಜೀವನ ಮುಂದೇನು ಎಂಬ ಪ್ರಶ್ನೆ ರೈತರಲ್ಲಿ ಮೂಡಿತ್ತು. ಈ ಕುರಿತು ಪ್ರತಿಕ್ರಿಯಿಸಿರುವ ಸಂಸದ ಕಾಗೇರಿ, ಇದೊಂದು ಅವೈಜ್ಞಾನಿಕ ವರದಿ, ಅಡಿಕೆ ಮಾರುಕಟ್ಟೆಯನ್ನು ಅಸ್ಥಿರಗೊಳಿಸುವ ಷಡ್ಯಂತ್ರ ಎನ್ನುವ ಮೂಲಕ ಎಲ್ಲ ಪ್ರಶ್ನೆಗಳಿಗೆ ಪೂರ್ಣ ವಿರಾಮ ಇಟ್ಟಿದ್ದಾರೆ. ಈಗಾಗಲೇ ಕ್ಯಾಂಪ್ಕೋ ಹಾಗೂ ಅನೇಕ ವಿಶ್ವವಿದ್ಯಾನಿಲಯಗಳು ಅಡಿಕೆ ಕ್ಯಾನ್ಸರ್ ಕಾರಕವಲ್ಲ, ಬದಲಾಗಿ ಅಡಿಕೆ ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ ಎಂದು ವರದಿ ಸಲ್ಲಿಸಿವೆ. ಇಂತಹ ಯಾವುದೇ ವೈಜ್ಞಾನಿಕ ಸಂಶೋಧನೆಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ವಿಶ್ವ ಆರೋಗ್ಯ ಸಂಸ್ಥೆಯ ಅಂಗಸಂಸ್ಥೆ ವರದಿ ನೀಡಿರುವುದು ಸಮಂಜಸ ಎನ್ನಿಸುವುದಿಲ್ಲ. ಹಾಗಾಗಿ ವೈಜ್ಞಾನಿಕ ಸಂಶೋಧನೆಗಳ ಆಧಾರದೊಂದಿಗೆ ಈ ನಿಟ್ಟಿನಲ್ಲಿ ಅಡಿಕೆ ಕುರಿತಾದ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸಲು ವೈಜ್ಞಾನಿಕ ಸಂಶೋಧನೆಗಳ ಆಧಾರದೊಂದಿಗೆ ಎಲ್ಲವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅಂತೆಯೇ ವರದಿ ಸಲ್ಲಿಸಿದ ವಿಶ್ವ ಆರೋಗ್ಯ ಸಂಸ್ಥೆಯ ಅಂಗಸಂಸ್ಥೆಗೆ ತಿಳಿಸಿಕೊಡುವ ಪ್ರಯತ್ನ ನಡೆಯುತ್ತಿದೆ ಎಂಬ ಕಾಗೇರಿಯವರ ಮಾತು ಅಡಿಕೆ ಬೆಳೆಗಾರರಲ್ಲಿ ಕೊಂಚ ನಿರಾಳತೆಯನ್ನು ಮೂಡಿಸಿದೆ. ಅಷ್ಟಕ್ಕೂ ಅಡಿಕೆ ಕ್ಯಾನ್ಸರ್ ಕಾರಕ ಎಂದು ವರದಿ ಸಲ್ಲಿಸಿದ ಸಂಸ್ಥೆಯಾದರೂ ಯಾವುದು? ಆ ವರದಿಯಲ್ಲಿ ಏನಿದೆ ಎನ್ನುವುದನ್ನು ನೋಡೋದಾದ್ರೆ, WHO ಅಂಗಸಂಸ್ಥೆಯಾದ IRC ಅಡಿಕೆ ಕ್ಯಾನ್ಸರ್ ಕಾರಕ ಎಂದು ವರದಿ ಸಲ್ಲಿಸಿದ ಸಂಸ್ಥೆ. ಮೂಲತಃ IRC ಒಂದು ಕ್ಯಾನ್ಸರ್ ಕುರಿತಾಗಿ ಸಂಶೋಧನೆ ನಡೆಸುವ ಸಂಸ್ಥೆ. ಪ್ರತಿ 5 ವರ್ಷಕ್ಕೊಮ್ಮೆ ಇದು ತನ್ನ ವರದಿಯನ್ನು ಬಿಡುಗಡೆ ಮಾಡುತ್ತದೆ. ಇದೀಗ ಈ ಸಂಸ್ಥೆ ವರದಿಯನ್ನು ಬಿಡುಗಡೆ ಮಾಡಿದ್ದು ಅಂತಾರಾಷ್ಟ್ರೀಯ ಜರ್ನಲ್ ಒಂದರಲ್ಲಿ ಅಡಿಕೆ ಕ್ಯಾನ್ಸರ್ ಕಾರಕ ಎಂಬುದನ್ನು ಪುನರುಚ್ಚರಿಸಿದೆ. ಈ ಹಿಂದೆ ಕೂಡ ಈ ಸಂಸ್ಥೆ ಅಡಿಕೆಯಿಂದ ಕ್ಯಾನ್ಸರ್ ಬರುತ್ತದೆ ಎಂದು ವರದಿ ಮಾಡಿತ್ತು. ಈಗ ಮತ್ತೆ ಅಡಿಕೆ ಮತ್ತು ಹೊಗೆರಹಿತ ತಂಬಾಕು ನಿಯಂತ್ರಿಸಿದರೆ ವಿಶ್ವದ 1/3 ಬಾಯಿ ಕ್ಯಾನ್ಸರ್ ಅನ್ನು ಇಡೀ ವಿಶ್ವದಲ್ಲಿಯೇ ತಡೆಗಟ್ಟಬಹುದು ಎಂಬ ವರದಿಯನ್ನು ಮಾಡಿದೆ. ತಂಬಾಕು ಮಿಶ್ರಿತ ಅಡಿಕೆ ಮಾತ್ರವಲ್ಲ, ಅಡಿಕೆ ಬೆಳೆಯನ್ನೇ ನಿಯಂತ್ರಿಸುವ ಪ್ರಸ್ತಾಪ ವರದಿಯಲ್ಲಿರುವುದು ರೈತರ ಆತಂಕ ಹೆಚ್ಚಿಸಿದ್ದು. ದೇಶದ, ಅದರಲ್ಲಿಯೂ ಭಾರತದ ದಕ್ಷಿಣ ರಾಜ್ಯಗಳಾದ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಈ ಎಲ್ಲ ರಾಜ್ಯಗಳಲ್ಲಿ ಅಡಿಕೆ ಪ್ರಮುಖ ವಾಣಿಜ್ಯ ಬೆಳೆಯಾಗಿ ತನ್ನ ವ್ಯಾಪ್ತಿಯನ್ನು ಹೆಚ್ಚಿಸುತ್ತಿರುವ ಈ ಹೊತ್ತಿನಲ್ಲಿಯೇ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯ ಈ ವರದಿ ತಲ್ಲಣ ಉಂಟು ಮಾಡಿದೆ. ಕ್ಯಾಂಪ್ಕೋ, ತುಮ್ಕೋಸ್ ಅಡಿಕೆ ಮಾರಾಟ ಮಹಾಮಂಡಲ ಸೇರಿದಂತೆ ರಾಜ್ಯದ ಅನೇಕ ಸಹಕಾರಿ ಸಂಘಗಳು ಈ ವರದಿಯ ಕುರಿತು ವ್ಯಾಪಕವಾದ ವಿರೋಧವನ್ನು ವ್ಯಕ್ತಪಡಿಸುತ್ತಿವೆ. ತಂಬಾಕು ಮಿಶ್ರಣದೊಂದಿಗೆ ಸೇರಿಸಿ ಅಡಿಕೆ ಕ್ಯಾನ್ಸರ್ ಕಾರಕ ಎನ್ನುವುದು ತಪ್ಪು. ಕೇವಲ ಅಡಿಕೆಯನ್ನು ಮಾತ್ರವೇ ಪರಿಗಣಿಸಬೇಕು. ತಂಬಾಕು ಮಿಶ್ರಣದಿಂದ ಹೊರತುಪಡಿಸಿದರೆ ಕೇವಲ ಅಡಿಕೆಯನ್ನಷ್ಟೇ ಪರಿಗಣಿಸಿದ್ದೇ ಆದಲ್ಲಿ ಅಡಿಕೆಯ ಅನೇಕ ಆರೋಗ್ಯಕರ ಪ್ರಯೋಜನಗಳು ಬೆಳಕಿಗೆ ಬರುತ್ತದೆ. ಈ ಹಿನ್ನೆಲೆಯಲ್ಲಿ ಕೇವಲ ಅಡಿಕೆಯನ್ನು ಮಾತ್ರವೇ ಪರಿಗಣಿಸಬೇಕು ಎಂಬುದು ಈ ಎಲ್ಲ ಸಹಕಾರಿ ಸಂಘಗಳ ಆಗ್ರಹವಾಗಿದೆ. ವಿಪರ್ಯಾಸವೆಂದರೆ ಅಡಿಕೆ ಕ್ಯಾನ್ಸರ್ ಕಾರಕವಲ್ಲ, ಬದಲಾಗಿ ಅಡಿಕೆ ಕ್ಯಾನ್ಸರ್ಗೆ ಮದ್ದು ಎಂಬುದನ್ನು ನಿಟ್ಟೆ ವಿಶ್ವವಿದ್ಯಾಲಯ ಸೇರಿದಂತೆ ಅನೇಕ ವರದಿಗಳು ಸಾಬೀತು ಮಾಡಿವೆ. ಭಾರತೀಯ ಆಯುರ್ವೇದ ಪದ್ಧತಿಯಲ್ಲಿಯೂ ಸಹ ಅಡಿಕೆಯಲ್ಲಿರುವ ಔಷಧೀಯ ಗುಣಗಳ ಕುರಿತು ಪ್ರಸ್ತಾಪಿಸಲಾಗಿದೆ. ಅಡಿಕೆ ಕ್ಯಾನ್ಸರ್ ಕಾರಕವೇ ಎಂಬ ಪ್ರಶ್ನೆ ದಶಕಗಳಿಂದ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿದೆ. ಕೇಂದ್ರ ಸರ್ಕಾರ ಈ ಕುರಿತು ಸತ್ಯಾಸತ್ಯತೆಗಳನ್ನು ಸಂಶೋಧನೆ ಮಾಡಲು 10 ಕೋಟಿ ವೆಚ್ಚದಲ್ಲಿ ಕಮಿಟಿಯೊಂದನ್ನು ರಚಿಸಿದೆ. ಈ ಕಮಿಟಿ ಮುಂದೆಯೂ ಭಾರತದ ಪ್ರತಿಷ್ಠಿತ ತೋಟಗಾರಿಕೆ ಹಾಗೂ ಕೃಷಿ ವಿಶ್ವವಿದ್ಯಾಲಯಗಳು ಅಡಿಕೆ ಕ್ಯಾನ್ಸರ್ ಕಾರಕವಲ್ಲ ಎಂಬ ವೈಜ್ಞಾನಿಕ ಸಂಶೋಧನೆಯ ವರದಿಯನ್ನು ಮುಂದಿಟ್ಟಿವೆ. ಕೇವಲ ಭಾರತದ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯಗಳು ಮಾತ್ರವಲ್ಲದೆ ಹೊರ ದೇಶಗಳಾದ ತೈವಾನ್ ಹಾಗೂ ಚೀನಾದ ಹಲವು ವರದಿಗಳು
ಅಡಿಕೆ ಕ್ಯಾನ್ಸರ್ ಕಾರಕವಲ್ಲ ಎಂತಲೇ ಪ್ರತಿಪಾದಿಸುತ್ತವೆ. ಇದಕ್ಕೆ ಹಲವು ವೈಜ್ಞಾನಿಕ ಸಂಶೋಧನೆಗಳು ಕೂಡ ನಡೆದಿವೆ. ಶಿವಮೊಗ್ಗದ ನಿವೇದನ್ ನಿಂಪೆ ಕಂಡುಹಿಡಿದ ಅರೇಕಾಟಿ ಆರೋಗ್ಯಕರ ಪಾನೀಯ ಎಂದು ಸಾಬೀತಾಗಿದೆ. ಕೇವಲ ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯ, ಹೊರ ದೇಶಗಳಲ್ಲಿಯೂ ಸಹ ಈ ಪಾನೀಯ ಬಳಕೆಯಾಗುತ್ತಿದೆ. ಚಹಾದ ಬದಲಾಗಿ ಬಳಸಬಹುದಾದ ಆರೋಗ್ಯಕರ ಪಾನೀಯ ಎಂದು ವೈದ್ಯಕೀಯವಾಗಿ ಸಾಬೀತಾಗಿದೆ. ಮಧುಮೇಹ ಹಾಗೂ ಅಧಿಕ ರಕ್ತದೊತ್ತಡ ಇರುವವರಿಗೆ ಈ ಪಾನೀಯ ಉತ್ತಮವಾದದ್ದು ಎಂಬುದು ವೈದ್ಯರ ಸಲಹೆ. ಈ ಎಲ್ಲ ನಿಟ್ಟಿನಲ್ಲಿ ಈ ಎಲ್ಲ ವಿಷಯಗಳನ್ನು ಜಾಗತಿಕ ಮಟ್ಟದಲ್ಲಿ ಸಮರ್ಪಕ ರೀತಿಯಲ್ಲಿ ಸಮರ್ಪಕ ಸಂಶೋಧನೆಗಳೊಟ್ಟಿಗೆ WHOದ ಅಂಗಸಂಸ್ಥೆ ಸೇರಿದಂತೆ ವಿವಿಧ ಸಂಸ್ಥೆಗಳಿಗೆ ಸಲ್ಲಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಈ ಎಲ್ಲ ವಿಷಯಗಳನ್ನು ಜಾಗತಿಕ ಮಟ್ಟದಲ್ಲಿ ಗಮನಕ್ಕೆ ತರುವ ಪ್ರಯತ್ನ ಸರ್ಕಾರಗಳಿಂದ ಆಗಬೇಕಿದೆ. ಈ ಕುರಿತಾದ ಹೆಚ್ಚೆಚ್ಚು ಸಂಶೋಧನೆಗಳು ಸಮರ್ಪಕವಾಗಿ ನಡೆದು ಅಡಿಕೆ ಕ್ಯಾನ್ಸರ್ ಕಾರಕ ಎಂಬುದು ತಪ್ಪು ಕಲ್ಪನೆ ಎಂಬುದು ಸಾಬೀತಾಗಬೇಕಿದೆ. ಕ್ಯಾಂಪ್ಕೋ ಸೇರಿದಂತೆ ರಾಜ್ಯದ ಹಲವು ಸಹಕಾರ ಸಂಘಗಳು ಅಡಿಕೆ ಬೆಳೆಗಾರರ ಹಿತರಕ್ಷಣೆಗೆ ಸಕ್ರಿಯವಾಗಿದ್ದು ಎಲ್ಲರ ಹೋರಾಟಕ್ಕೆ ಶೀಘ್ರದಲ್ಲಿಯೇ ಫಲ ಸಿಗಬೇಕು ಎಂಬುದು ಅಡಿಕೆ ಬೆಳೆಗಾರರ ಆಶಯ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.